ಈ ವರ್ಷ ತುಲಾ ರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕೆ ಅಂತಂದರೆ ಶುಕ್ರ ಅಧಿಪತಿ ಆಗಿದ್ರು ಕೂಡ ನೋಡಿ, ವೃಷಭ ರಾಶಿಯಲ್ಲಿ ತುಲಾ ರಾಶಿಯವರಿಗೆ ಇಬ್ರಿಗೂ ಅಧಿಪತಿನೇ ಶುಕ್ರ. ಅವನು ಯಥೇಚ್ಛವಾಗಿ ಶುಕ್ರ ದೇಶ ಕೊಡ್ಬೋದು. 18 ವರ್ಷ, ಕೆಲವರು 36 ವರ್ಷ ನಡೆಸ್ತಾನೆ. ಆದರೆ ಈ ವರ್ಷ ಚಾಂಡಾಳದಲ್ಲಿ ಗುರು ಅವರಿಬ್ಬರಿಗೂ ಕೂತ್ಕೊಂಡಾಗ ವೃಷಭ ಮತ್ತು ತುಲಾ ರಾಶಿಯವ್ರಿಗೆ ಅಲ್ಲಿ ಹೊಡೆತ ಜಾಸ್ತಿ ಬೀಳುತ್ತದೆ. ಅದರಲ್ಲೂ ತುಲಾ ರಾಶಿಯವ್ರಿಗೆ ಚಿತ್ತಾ ನಕ್ಷತ್ರದಲ್ಲಿ, ವಿಶಾಖ ನಕ್ಷತ್ರ ನಾನು ಹೇಳ, ಚಿತ್ತಾ ನಕ್ಷತ್ರದವ್ರಿಗೆ ಚಂಚಲ ಮನಸ್ಸನ್ನು ಕೊಡ್ತಕ್ಕಂಥದ್ದು. ಅವರು ಒಳ್ಳೆಯವರಾಗಿದ್ರು ಕೂಡ ಅಷ್ಟೊಂದು ಅವ್ರಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೊಡಲ್ಲ. ಮನಸ್ಸು ಸ್ಥಿತಿಲದಲ್ಲಿ ಇಡಲ್ಲ. ಅವ್ರಿಗೆ ಎಲ್ಲೋ ಒಂದು ಎಳ್ಕೊಂಡು ಹೋಗ್ತಾನೇ ಇರ್ತಾನೆ. ಬೇರೆ ಕಡೆಗೆ ದುಷ್ಟಗಳ ಸವಾಸ ಮಾಡ್ತಕ್ಕಂಥದ್ದು, ಕಳ್ಳತನ ಮಾಡ್ತಕ್ಕಂಥದ್ದು, ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು, ಲಂಚವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು. ನನಗೇನು ಹಿಂದೆ ಹೋದ ವರ್ಷದಲ್ಲಿ ಅವನು ಏನು ಬೇಡಪ್ಪ, ನಾನು ಏನು ಮಾಡೋದು ಬೇಡ ಅಂದರೆ, ಈ ವರ್ಷದಲ್ಲಿ ಅವನಿಗೆ ಜ್ಞಾನದ ಏನು, ನಾನು ಏನಾದ್ರು ಮಾಡಬೇಕು, ಬೇಗ ಶ್ರೀಮಂತನಾಗಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಆಸೆ ಜಾಸ್ತಿ ಆಗ್ತದೆ. ಅವನಲ್ಲಿ ಕೆಟ್ಟ ಒಂದು ಗುಣಗಳು ಜಾಸ್ತಿ ಆಗ್ತದೆ. ಆದ ರೀತಿ ಚಿತ್ತಾ ನಕ್ಷತ್ರದವರು ನೀವು ದಯವಿಟ್ಟು ನರಸಿಂಹ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ ಎಲ್ಲಿದೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ. ನನಗೆ ತಿಳಿದಿರೋ ಮಟ್ಟಿಗೆ ನಮ್ಮ ದಕ್ಷಿಣ ಭಾರತದಲ್ಲಿ ನನಗೆ ತಿಳಿದ ಮಟ್ಟಿಗೆ ಜೀವಂತವಾಗಿ ಇವತ್ತೂ ಉಸಿರಾಡ್ತಾ ಇದ್ದಾರೆ ಅಂತಂದರೆ 3 ಕ್ಷೇತ್ರಗಳು. ಒಂದು ತಮಿಳುನಾಡಲ್ಲಿ ಅತ್ತಿಮಗ್ಗ ಅಂತ ಇದೆ, ದಯವಿಟ್ಟು ಹೇಳ್ತೀನಿ ಕೇಳಿ, ನರಸಾಪುರ ಅಂತೇಳಿ. ಅಲ್ಲಿ ಇವತ್ತೂ ಕಂಬದಲ್ಲಿ, ದಕ್ಷಿಣ ಭಾರತದಲ್ಲಿ ಕಂಬದಲ್ಲಿ ನಿಂತಿರ್ತಕ್ಕಂಥ ನರಸಿಂಹಸ್ವಾಮಿ. ಇವತ್ತು ನೀವು ಹೋಗಿ ಅಲ್ಲಿ ಆ ಪುಣ್ಯಕ್ಷೇತ್ರದಲ್ಲಿ ನೋಡ್ಬೋದು, ಸ್ವಾಮಿಯ ಒಂದು ಪಾದವಿದೆ. ಕಳ್ಳರು 4 ಜನ ಬಂದಾಗ ಅವ್ರನ್ನ ಓಡಿಸೋದಕ್ಕೋಸ್ಕರ ತಾನಾಗೆ ಕಂಬದಿಂದ ಎದ್ದು ಬಂದು ಹೊಡೆದಿರ್ತಕ್ಕಂಥದ್ದು ಮರ. ಇವತ್ತೂ ಅದನ್ನು ಮರ ಮುರ್ಕೊಂಡು ಆ ಕಳ್ಳರಿಗೆ ಓಡಿಸಿರ್ತಕ್ಕಂಥದ್ದು ನರಸಿಂಹಸ್ವಾಮಿ. ಆ ಮರ ಮುರಿದಿರೋ ರೆಪ್ಪೆನ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ಆಮೇಲೆ ಸ್ವಾಮಿದು ಪಾದ ಎದ್ದು ಬಂದು, ಕಂಬದಿಂದ ಎದ್ದು ಬಂದು ಮಡಗಿರ್ತಕ್ಕಂಥ ಪಾದ ಇವತ್ತು ನಾವು ನೋಡ್ಬೋದು. ತಮಿಳುನಾಡಲ್ಲಿ ಅತ್ತಿಮಗ್ಗ ಅಂತಿದೆ, ಬೇರಿಕೆ ಹತ್ರ. ಅತ್ತಿಮಗ್ಗದ ಪಕ್ಕದಲ್ಲೇ ನರಸಾಪುರ ಅಂತ, ಆ ನರಸೀಪುರ ಅಂತಾನೇ ಅವನಿಗೆ ಹೆಸರು. ಅಲ್ಲಿ ಅಲ್ಲಿ ಪುಣ್ಯಕ್ಷೇತ್ರ ಅದು ಒಂದು. ಈ ಕಡೆ ಮಾಗಡಿ ಸಾವಂದುರ್ಗದಲ್ಲಿ ಇವತ್ತು ಜೀವಂತವಾಗಿ ಬಂಡೆಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಇವತ್ತು ಜೀವಂತವಾಗಿ ನಾವು ನೋಡಬಹುದು, ಉಸಿರಾಡ್ತಾ ಇದ್ದಾನೆ ನರಸಿಂಹಸ್ವಾಮಿ. ಯಾಕೆಂದ್ರೆ ಉದಾಹರಣೆಗೆ ಅಲ್ಲಿ ಅಭಿಷೇಕ 7:00 ಮಾಡ್ತಾರೆ, ಬೆಳಗಿನ ಜಾವ 7:00 ಮಾಡ್ತಾರೆ. ಅವ್ರು ನೋಡ್ಬೋದು ನೀವು, ಆ ಎಳ್ನೀರಾಗ್ಲಿ ನೀರಾಗ್ಲಿ ಉಯ್ತಾ ಇರ್ಬೇಕಾದ್ರೆ ಮೂಗಿಂದ ಗುಳ್ಳೆಗಳು ಬರ್ತವೆ, ಆ ಸ್ವಾಮಿ ಉಸಿರಾಡ್ತಕ್ಕಂಥದ್ದು. ಇವತ್ತೂ ಕೂಡ ಪ್ರತೀತಿ ಏನಂದ್ರೆ ಅಲ್ಲಿ ಕರ್ಪೂರ ಒಳಗಡೆ ಗರ್ಭದ ಗುಡಿಲಿ ಅಣಿಸಲ್ಲ, ಅಣಿಸಿದ್ರು ಕೂಡ ಪಟ್ಟಂತ ಆರಿಸ್ಬಿಡ್ತಾರೆ ಕರ್ಪೂರ. ನಾವು ನೋಡಿದವರು ಏನಪ್ಪ ಪೂಜೆ ಇವಾಗ ತಾನೇ ಮಂಗಳಾರತಿ ಮಾಡಿದ್ರು ಕರ್ಪೂರ ಹಿಂಗೆ ಆರಿಸ್ಬಿಟ್ರು ಅಂತಾರೆ. ಆ ಕರ್ಪೂರದಲ್ಲಿ ಬರ್ತಕ್ಕಂಥ ಹೊಗೆ ಅದು ಸ್ವಾಮಿಗೆ ತಗಲಬಾರ್ದು ಅಂತೇಳಿ ಹಂಗೆ ಆರಿಸ್ಬಿಡ್ತಾರೆ, ಉಸಿರು ಕಟ್ಟಿಬಿಡುತ್ತೆ. ಹೌದು, ಅಂತ ಒಂದು ಪುಣ್ಯಕ್ಷೇತ್ರ. ಮತ್ತೆ ನಾವು ಹೋಗ್ಬೇಕಾದ್ರೆ ಕದಿರಿಗೆ ಹೋಗ್ಬೇಕು, ಆಂಧ್ರದಲ್ಲಿ ಇರ್ತಕ್ಕಂಥ ಕದಿರಿ. ಈ 3 ಪುಣ್ಯಕ್ಷೇತ್ರಗಳಲ್ಲಿ ಆ ತುಲಾ ರಾಶಿಯವರು ಚಿತ್ತಾ ನಕ್ಷತ್ರದವರು. ಈ 3 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರಕ್ಕೆ ನೀವು ಹೋಗಿ ಆ ಸ್ವಾಮಿಯ ಸೇವೆಯನ್ನು ಮಾಡಿ ಖಂಡಿತವಾಗೂ ನಿಮಗೆ ಶುಭ ಫಲವನ್ನು ಸಿಗುತ್ತೆ. ಶುಕ್ರನ ಅನುಗ್ರಹ ನಿಮಗಾಗುತ್ತೆ, ಖಂಡಿತವಾಗೂ ನಿಮಗೆಲ್ಲರಿಗೂ ಚೆನ್ನಾಗಾಗುತ್ತೆ. ಗುರುಜಿ, ವೃಶ್ಚಿಕ ರಾಶಿ ಬಗ್ಗೆ. ವೃಶ್ಚಿಕ ರಾಶಿಯವರಿಗೆ ಕುಜ ಅಧಿಪತಿಯಾಗಿರ್ತಾನೆ, ಮಂಗಳ ಗ್ರಹ. ಯಾಕಂದರೆ ವೃಶ್ಚಿಕ ರಾಶಿಯಲ್ಲಿ ಈ ವರ್ಷ ಅಂತೂ ತುಂಬ ಚೆನ್ನಾಗಿದೆ ಅವ್ರಿಗೆ. ಯಾಕಂದರೆ ಶುಕ್ರ ದೇಶ ನಡೆಯುತ್ತೆ ಅವ್ರಿಗೆ. ನೋಡಿ, ಪುಣ್ಯಕ್ಷೇತ್ರಗಳಿಗೆ ಯಾತ್ರೆ ಮಾಡ್ತಾರೆ, ಎಲ್ಲೆಲ್ಲೂ ಹೋಗ್ಬೇಕಾದ್ರೆ ಎಲ್ಲ ಸ್ನೇಹಿತರುಗಳು ಸಿಗ್ತಾರೆ. ನಮಗೆ ಗೊತ್ತಿಲ್ಲದೆ ಇದ್ದಂಗೆ, ಅವ್ರಿಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ಇದ್ದಂಗೆ, ಅದರಲ್ಲೂ ಎಕ್ಸ್ಪೆಷಲಿ ಅನುರಾಧ ನಕ್ಷತ್ರದವ್ರಿಗೆ ರಾಜಯೋಗ ಇದೆ ವೃಶ್ಚಿಕ ರಾಶಿಲಿ. ಅಷ್ಟು ಚೆನ್ನಾಗಿದೆ. ಅವ್ರ ಆಸ್ತಿ ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳು ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಾರೆ ಖುಷಿ ಖುಷಿಯಾಗಿ ವೃಶ್ಚಿಕ ರಾಶಿಯವ್ರಿಗೆ. ಆಮೇಲೆ ಕನ್ಯಾ ಶಾಪಿಂಗ್ ಅಂದ್ರೆ ಇಷ್ಟ ಅಲ್ವಾ, ಹೊಸ ಹೊಸ ಬಟ್ಟೆಗಳನ್ನ ಖರೀದಿ ಮಾಡ್ತಾರೆ. ಅಂದ್ರೆ ಖರೀದಿ ಮಾಡೋದಕ್ಕಂದ್ರೆ ಅವ್ರಿಗೆ ಶುಕ್ರ ದೇಶ ಅಷ್ಟು ಚೆನ್ನಾಗಿ ನಡೀತದೆ. ಯಾಕಂದ್ರೆ ಕುಜ ಅಷ್ಟು ಚೆನ್ನಾಗಿ ಕೊಡ್ತಾನೆ ಅವ್ರಿಗೆ, ಮಂಗಳ ಗ್ರಹ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೊಡ್ತಾರೆ, ದೇವತಾ ಕಾರ್ಯಗಳು ನಡೆಯುತ್ತೆ, ಮನೆ ಒಳಗಡೆ ಶುಭ ಕಾರ್ಯಗಳು ನಡೆಯುತ್ತೆ. ಬಂಧುಗಳೇ, ಎಷ್ಟು ಚೆನ್ನಾಗಿದೆ ಅಂದರೆ ವೃಶ್ಚಿಕ ರಾಶಿಯವ್ರಿಗೆ, ಅದರಲ್ಲಿ ಎಕ್ಸ್ಪೆಷಲಿ ಆಗಿರೋ ಅನುರಾಧ ನಕ್ಷತ್ರದವ್ರಿಗೆ ತುಂಬ ಚೆನ್ನಾಗಿದೆ. ಈ ವರ್ಷ ಅಂತೂ ನೀವು ಯಥೇಚ್ಛವಾಗಿ ಚೆನ್ನಾಗಿ ಸಂತೋಷವಾಗಿ ಕಾಲ ಕಳೀತೀರಾ, ಮನೆ ಕಟ್ತೀರಾ. ಮನೆ ಒಳಗಡೆ ಶುಭ ಕಾರ್ಯಗಳು ಅಂದರೆ ವಿವಾಹಗಳು ನಡೆಯುತ್ತವೆ, ಪುಣ್ಯ ಕಾರ್ಯಗಳು ನಡೀತದೆ. ಯಥೇಚ್ಛವಾಗಿ ಶುಭ ಕಾರ್ಯಗಳಿಗೆ ಆತಿಥ್ಯವನ್ನು ಕೊಡ್ತೀರಾ. ಆಮೇಲೆ ಯಾತ್ರೆಯನ್ನು ಮಾಡ್ತೀರಾ, ಆಮೇಲೆ ಹೊಸ ಹೊಸ ಖರೀದಿಯನ್ನು ಮಾಡ್ತೀರಾ. ಶುಭ ಫಲವನ್ನು ಕೊಡ್ತಕ್ಕಂಥದ್ದು ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಗುರುಜಿ, ಧನುಷು ರಾಶಿಯವರಿಗೆ ನೋಡಿ, ಗುರು ಅಧಿಪತಿ ಆಗಿರ್ತಾನೆ. ಅದರಲ್ಲಿ ಪೂರ್ವಾಷಾಢ ನಕ್ಷತ್ರದವರಿಗೆ ವಾಹನದಲ್ಲಿ ಗಂಡಾಂತರ ಕತ್ತಕ್ಕಂಥದ್ದು. ದಯವಿಟ್ಟು ವಾಹನ ಹೊಸದಾಗಿ ಖರೀದಿ ಮಾಡಬೇಡಿ ಧನುಷು ರಾಶಿಯವರಿಗೆ.
ಗುರು ಅಂತ ಒಂದು ಸ್ಥಾನದಲ್ಲಿ ಕುಂತ್ಕೊಂಡಿರ್ಬೇಕಾದ್ರೆ ಆ ನಕ್ಷತ್ರದವ್ರಿಗೆ ಪೂರ್ವಾಷಾಢ ನಕ್ಷತ್ರದವ್ರಿಗೆ ಖಂಡಿತವಾಗೂ ಚೆನ್ನಾಗಿಲ್ಲ. ಇನ್ನು ಮಿಕ್ಕಿದ ಉಳಿದ ನಕ್ಷತ್ರಗಳಿಗೆ ತುಂಬ ಚೆನ್ನಾಗಿದೆ. ರಾಶಿ ನಕ್ಷತ್ರದಲ್ಲಿ ನೋಡಿ 3 ರಾಶಿಯವರಿಗೆ ಒಂದೇ ರಾಶಿಯಲ್ಲಿ 3 ನಕ್ಷತ್ರಗಳು. ಆ ನಕ್ಷತ್ರದ ಪೂರ್ವಾಷಾಢ ನಕ್ಷತ್ರದ ದಯವಿಟ್ಟು ನೀವು ವಾಹನದಲ್ಲಿ ಹೋಗ್ಬೇಕಾದ್ರಾಗಲಿ ಕೇರ್ಫುಲ್ಲಾಗಿ ಹೋಗಿ. ಏನಾದರೂ ಒಂದು ಮೃತ್ಯುಂಜಯನ ಆರಾಧನೆ ಮಾಡಿ, ಶಿವನ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿನ ಪೂಜೆಯನ್ನು ಮಾಡಿಸಿ ಸಂಕಲ್ಪ ಮಾಡಿಸಿ. ಖಂಡಿತವಾಗಿ ಆ ರಾವು ಗಂಡಾಂತರಗಳು ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು, ಮತ್ತು ಕೋರ್ಟು ಕಚೇರಿಯಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿ ಅಶುಭವನ್ನು ಕೊಡ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರದವ್ರಿಗೆ. ಖಂಡಿತವಾಗೂ ಆರೋಗ್ಯದಲ್ಲಿ ಪರಿಣಾಮ ಬೀರ್ತದೆ. ಹುಷಾರಾಗಿರಿ. ದಯವಿಟ್ಟು ನೀವು ದತ್ತನ ಆರಾಧನೆಯನ್ನು ಮಾಡಿ. ಗುರು ಅರಳಿ ಮರದ ಹತ್ರಕ್ಕೆ ಹೋಗಿ, ಹತ್ತಿ ವೃಕ್ಷಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿ, ಆ ಪ್ರಕೃತಿಗೆ ಏನಾದರೂ ಒಂದು ದಾನವನ್ನು ಮಾಡಿ, ಒಂದು 4 ಜನ ಕೂಟಕ್ಕೆ ಹಾಕಿ ಪೂರ್ವಾಷಾಢ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ. ಗುರುಗಳೇ ಇವಾಗ ನಮ್ಮ ಪೂರ್ವಾಷಾಢ ಗೊತ್ತಿಲ್ಲ, ನಾವು ಆ ರಾಶಿಯಲ್ಲಿದ್ದೀವಿ ಅಂತಾರೆ. ದಯವಿಟ್ಟು ಆ ರಾಶಿಯಲ್ಲಿದ್ದರೆ ನೀವು ಮಾಡ್ಬೋದು. ಆ ನಕ್ಷತ್ರದವರೇ ಮಾಡಬೇಕು ಅಂತಿಲ್ಲ. ಆ 3 ರಾಶಿಯಲ್ಲಿ ಯಾರ್ಯಾರಿದ್ದಾರೆ ಖಂಡಿತವಾಗಿ ಅವ್ರಿಗೆಲ್ಲ ಮಾಡಿ. ರಾಶಿಯಲ್ಲಿದ್ದವ್ರಿಗೆ ನೀವು ಮಾಡಿ. ಅದ್ರ ಫಲವನ್ನು ಪ್ರತಿಫಲವನ್ನು ನೀವು ತಗೊಳ್ಳಿ. ಖಂಡಿತವಾಗೂ ನಿಮಗೆ ಶುಭ ಫಲವಾಗುತ್ತೆ. ಗೋಮಾತೆಯನ್ನು ಪೂಜೆ ಮಾಡಿ. ಅದರಲ್ಲಿ ಹಳ್ಳಿಕಾರು ಹಸುಗಳನ್ನ, ಈ ಸೀಮೆ ಹಸುಗಳಿಗೆ ಹೋಗಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಹಳ್ಳಿಕಾರು ಹಸು ಎಲ್ಲಿದೆ ಅಲ್ಲಿಗೆ ಹೋಗಿ ಆ ಗೋಮಾತೆಯನ್ನು ಬಾಲವನ್ನು ತೊಳೆದು, ಮುಖವನ್ನು ತೊಳೆದು, ಪಾದವನ್ನು ತೊಳೆದು, ಬಾಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆ ತಾಯಿಯ ಒಂದು ಗಂಜಲವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಮಕ್ಕಳನ್ನೂ ಹೊಟ್ಟೆ ಒಳಗಡೆಯಿಂದ ಕಳಿಸಿ. ಹಿಂಗೆ ಒಳಗಡೆಯಿಂದ ಕೆಳಗಡೆಯಿಂದ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೊಟ್ಟೆ ಒಳಗಡೆಯಿಂದ ಗೋಮಾತೆಯಿಂದ ಹೊಟ್ಟೆ ಒಳಗಡೆಯಿಂದ ತಗೊಂಡ್ರು ಕೂಡ ತುಂಬ ಒಳ್ಳೆಯದು. ಗೋಪೂಜೆ ಸಂರಕ್ಷಣೆಯನ್ನು ಮಾಡಿ, ಗೋಪೂಜೆಯನ್ನು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಆ ರಾಶಿಯವ್ರಿಗೆ ಪೂರ್ವಾಷಾಢ ನಕ್ಷತ್ರದವ್ರಿಗೆ ಮಾತ್ರ. ಮಿಕ್ಕಿದವರು ನಾವು ಮಾಡ್ಬೋದು ಅನ್ನೋ ಮಾಡಿ, ಖಂಡಿತವಾಗೂ ಮಾಡಿ, ಏನು ತೊಂದರೆ ಇಲ್ಲ. ಓಕೆ ಗುರುಜಿ, ಮಕರ ರಾಶಿಯವ್ರಿಗೆ ಈ ವರ್ಷ ಆ ಮಕರ ಮತ್ತು ಕುಂಭರಾಶಿಗೆ ಶನಿ ಅಧಿಪತಿ ಆದರೂ ಕೂಡ ಈ ವರ್ಷ ಎಲ್ಲಿಲ್ಲದ ಸುಖ ಸಂತೋಷ ನಿಮಗೆ ಸಿಗುತ್ತೆ ಬಂಧುಗಳೇ. ಯಾಕೆಂದರೆ ಶ್ರವಣ ನಕ್ಷತ್ರ ಆಗಿರ್ಬೋದು, ಉತ್ತರಾಷಾಢ ನಕ್ಷತ್ರ ಆಗಿರ್ಬೋದು, ನೀವೆಲ್ಲರೂ ತುಂಬ ಸಂತೋಷದಿಂದ ಕಾಲ ಕಳೀತಕ್ಕಂಥದ್ದು. ಶನಿ ಪರಮಾತ್ಮ ಏನು ಮಾಡ್ತಾನೆ, ನೀಚ ಸ್ಥಾನಕ್ಕೆ ಅಂದರೆ ಬೇರೆ ಅನ್ಯಗ್ರಹಗಳಿಗೆ ಹೋಗ್ತಾ ಇದ್ದಾನೆ ನಿಮ್ಮ ರಾಶಿಗೆ ಬಿಟ್ಟು. ಹಾಗಾಗಿ ನಿಮಗೆ ಶುಕ್ರ ದೇಶ ನಡೀತದೆ, ಗುರುಬಲ ಚೆನ್ನಾಗಿರ್ತದೆ, ಬುಧನ ಸ್ಥಾನ ನಿಮಗೆ ತುಂಬ ಚೆನ್ನಾಗಿದೆ, ಮನೆ ಒಳಗಡೆ ನೆಮ್ಮದಿಯಾದ ವಾತಾವರಣ ಇರುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಶುಭ ಕಾರ್ಯಗಳು ನಡೆಯುತ್ತೆ, ಹೊಸ ವಾಹನಗಳನ್ನು ಖರೀದಿ ಮಾಡ್ತೀರಿ, ನೀವೆಲ್ಲ ತುಂಬ ಚೆನ್ನಾಗಿರ್ತೀರಿ ಬಂಧುಗಳೇ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನಿದೇವರನ್ನ ಆರಾಧನೆ ಮಾಡಿ, ಎಳ್ಳೆಣ್ಣೆಯನ್ನು ದಾನ ಮಾಡಿ, ಎಳ್ಳನ್ನು ದಾನ ಮಾಡಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಮತ್ತು ವಾಹನ ಖರೀದಿ ಮಾಡುತ್ತೀರಿ, ಶುಭವಾಗುತ್ತೆ ನಿಮಗೆ. ಕೋರ್ಟ್ ಕಚೇರಿಗಳಲ್ಲಿ ಜಯ ತಂದು ಕೊಡ್ತಕ್ಕಂಥ ಕಾಲ ನಿಮಗೆ. ಸ್ಥಾನ ಪಲ್ಲಟನ ಆಗ್ತಕ್ಕಂಥದ್ದು, ಇವಾಗ ಇರ್ತಕ್ಕಂಥ ಸ್ಥಾನ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಬಂಧುಗಳೇ. ಮಕರ ರಾಶಿಯವ್ರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು, ಶನಿಯ ಒಂದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ನಿಮ್ಮನ್ನೆಲ್ಲ ಚೆನ್ನಾಗಿ ಇಡ್ತಾನೆ. ಸುಖ ಸಂತೋಷದಿಂದ ನೆಮ್ಮದಿಯಾದ ಕಾಲ ಕಳೀತೀರಿ. ಓಕೆ.